ಎಲ್ಲರೂ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರಸ್ ವಿತ್ ನಿಖಿತಾ. ಇದು ಜನರಲ್ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ, ನಿಮ್ಮ ಜೀವನದಲ್ಲಿ ಕಮ್ಮಿಂಗ್ ಅಂದರೆ ಈಗ ರೀಸೆಂಟಾಗಿ ನೆಕ್ಸ್ಟ್ ಏನು ಬರ್ತಾಯಿದೆ, ನಿಮ್ಮ ಜೀವನದಾಗ ಏನೇನು ಚೇಂಜಸ್ ಬರ್ತಾ ಇದ್ದಾವೆ ಅಂತ ನೋಡೋಣ. ಓಕೆ, ಮೇಜರ್ ಚೇಂಜಸ್ ಅಂದರೆ ಮುಖ್ಯವಾದ ಚೇಂಜಸ್ ಏನು ಬರ್ತದವು ನಿಮ್ಮ ಜೀವನದೊಳಗೆ ಅಂತ ನೋಡೋಣ. ನನ್ನ ವ್ಯೂವರ್ಸಿಂದ ಜೀವನ ಒಳಗೆ ಏನು ಚೇಂಜಸ್ ಬರ್ತಾ ಇದ್ದಾವೆ. ಕಂಡೀಷ್ನಿಂಗ್, ವಾವ್, ಲವರ್ಸ್, ನ್ಯೂ ವಿಷನ್, ಗುಡ್. ನಿಮ್ದು ರಿಸೆಪ್ಟಿವ್ ಮೋಡಿಗೆ ಬರ್ತಾಯಿದ್ದೀರಿ ನೀವು. ಅಂದ್ರೆ ನಿಮ್ದು ರಿಸೆಪ್ಟಿವ್ ಮೋಡ್ ಅಂತಂದ್ರೆ, ನೀವು ಸ್ಪಿರಿಚುವಲಿ ಹೇಳಬೇಕಂದ್ರೆ ಸ್ಪಿರಿಚುವಲ್ ಮೋಡ್ ಅಂದರೆ ದೇವ್ರು ಏನು ಕೊಟ್ಟರು ಅದನ್ನು ರಿಸೀವ್ ಮಾಡೋಂಥ ನಿಮಗೆ ತೊಗೊಳೋಂಥ ಶಕ್ತಿ ಬರ್ತಾಯಿದೆ. ಅಂದರೆ ನೀವು ಅಷ್ಟು ಸಮಾಧಾನದಿಂದ ಜೀವನ ಮಾಡೋಕ್ಕೆ ಮಾಡ್ತೀರಿ. ನೀವು ಅಂದ್ಕೊಂಡಿದ್ದ ಕೆಲಸಗಳು ಆಗ್ತವೆ. ಸೊ ಹಾಗಾಗಿ ನಿಮ್ದು ಭಾಳ ಖುಷಿಯಿಂದ ಇರ್ತೀರಿ. ಕಂಪ್ಲೀಷನ್ ಅಂದರೆ ನೀವು ಕಂಪ್ಲೀಷನ್ ಮತ್ತು ಇದು ಏನದು ರೈಪ್ನೆಸ್ ಎಲ್ಲ ಒಂದು ಕಾಯ್ದಿದ ಹಣ್ಣು ಮಾಗ್ತೈತಿ. ಅಂದರೆ ನೀವು ಕಾದಿದ್ದಕ್ಕೆ ನಿಮ್ಗೆ ಅದಕ್ಕೆ ಫಲ ಸಿಗ್ತಾಯಿದೆ. ಒಂದು ಇದು ಕಂಪ್ಲೀಷನ್ ಅಂದರೆ ನಿಮ್ಮದು ಜೀವನೊಳಗೆ ನೀವೇನೋ ಇದು ಕಂಪ್ಲೀಟ್ ಇಲ್ಲ ನನ್ನ ಜೀವನ, ನನ್ನ ಕಡೆ ದುಡ್ಡು ಇದ್ದರೆ ನನ್ನ ಜೀವನ ಕಂಪ್ಲೀಟ್ ಅಂದರೆ ನಿಮಗೆ ದುಡ್ಡು ಬರ್ತಾಯಿದೆ. ನನಗೆ ಓದಿದ್ರೆ ನಂದಂದ್ರೆ ಬರ್ತಾಯಿದೆ. ನನಗೆ ಜಾಬ್ ಸಿಕ್ಕರೆ ನನ್ನ ಜೀವನ ಇದೊಂದು ಆಗ್ಬಿಟ್ರೆ ನನ್ನ ಜೀವನ ಸೆಟ್ಲ್ ಆದಂಗೆ ನೋಡಪ್ಪ ಅಂತಿರಲ್ಲ, ಆ ಟೈಪ್ ನೀವು ಏನು ಅಂದ್ಕೊಂಡಿರಲ್ಲ ಅದು ಒಂಥರ ಕಂಪ್ಲೀಷನ್ನಿಗೆ ಅದು ಬರ್ತಾಯಿದೆ. ಓಕೆ, ಟ್ರಾನ್ಸ್ಫಾರ್ಮೇಷನ್ ಚೆನ್ನಾಗಿದೆ ಕಾರ್ಡ್ಸ್ ಎಲ್ಲ. ಟ್ರಾನ್ಸ್ಫಾರ್ಮೇಷನ್ ಅಂದರೆ ನೀವು ಹೊಸ ವ್ಯಕ್ತಿ ಆಗ್ತಾಯಿದ್ದೀರಿ, ನಿಮ್ಮೊಳಗೆ ನೀವು ಚೇಂಜಸ್ ಆಗ್ತಾಯಿದ್ದೀರಿ. ಇದು ಹೇಳ್ತಿರೋದು ರಿಸೆಪ್ಟಿವ್ ಮೋಡ್ ಹೋಗ್ಬೇಕಂದ್ರೆ ನಿಮ್ದು ಹಳೇದೆಲ್ಲ ಬಿಡಬೇಕು, ನಿಮ್ಮ ಹ್ಯಾಬಿಟ್ಸ್ ಬಿಡಬೇಕು, ಥಾಟ್ಸ್, ನೀವು ನಿಮ್ಮದು ಗುಣಗಳನ್ನು ಚೇಂಜ್ ಮಾಡ್ಕೋಬೇಕು, ನಿಮ್ಮದು ಲೈಫ್ ಸ್ಟೈಲ್, ನಿಮ್ಮ ಜೀವನ ಶೈಲಿ ಚೇಂಜ್ ಮಾಡ್ಕೋಬೇಕು. ಆವಾಗ ಇದು ಟ್ರಾನ್ಸ್ಫಾರ್ಮೇಷನ್ ಬರೋದು. ಚೇಂಜಸ್ ಎಲ್ಲ ಪೂರ ಟ್ರಾನ್ಸ್ಫಾರ್ಮೇಷನ್ ಅದು ಬರ್ತಾಯಿದೆ. ಓಕೆ, ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಜನನೂ ಸಿಗ್ತಾ ಇದ್ದಾರೆ. ಕಂಡೀಷ್ನಿಂಗ್, ಓಕೆ, ಇಲ್ಲಿ ಇದಕ್ಕೆ ಈ ಕಾರ್ಡ್ಸಿಗೆ ಬರೋದಾದ್ರೆ ಕಂಡೀಷ್ನಿಂಗ್ ಅಂತಂದ್ರೆ ನೀವು ಭಾಳ ಅಂದ್ರೆ ನೀವು ಏನಂತೀರಿ, ನೀವು ಭಾಳ ಬ್ರೇವ್ ಮನುಷ್ಯ, ಬ್ರೇವ್ ವ್ಯಕ್ತಿ. ನೀವು ನಿಮಗೆ ಎಲ್ಲ ಮಾಡೋಕ್ಕೆ ಶಕ್ತಿ ಐತಿ ನಿಮ್ಗೆ ಅಂದರೆ ಡೇರಿಂಗ್ ಅದಿರಿ ನೀವು. ಬಟ್ ಏನಾಗಿದೆ ಅಂದ್ರೆ ನಿಮ್ಮದು ಜನ ಅಥವಾ ನಿಮ್ಮ ಸುತ್ತಮುತ್ತಲ ಪರಿಸ್ಥಿತಿಗಳು ನಿಮ್ಮನ್ನ ಕಾಲ ಕಟ್ಟಿ ಹಾಕಿ ಬಿಟ್ಟಿದ್ದಾರೆ. ಅದರಿಂದ ಹೊರಗೆ ಬರ್ತೀರಿ ಕೆಲವೊಬ್ಬರಿಗಿದೆ. ಓಕೆ, ಇನ್ನೊಂದು ಏನು ವಿಶೇಷ ಅಂದರೆ ಎಲ್ಲ ಮೇಜರ್ ಅರ್ಕನ ಬಂದವು. ಮೇಜರ್ ಅರ್ಕನ ಅಂದರೆ 100% ಆಗೋದೈತೆ. ಅಂದರೆ ಚೇಂಜಸ್ ಆಗಲೇಬೇಕನ್ನ ಏನು ಕಾರ್ಡ್ ತೆಗ್ದೀನಿ, ಏನು ಹೇಳ್ತೀನಿ ಅದು ನಿಮ್ಮ ಜೀವನಕ್ಕೆ ಸ್ವಲ್ಪ ಟೈಮ್ ಆದರೂ ಅಡ್ಡಿಲ್ಲ. ಇವತ್ತು ಹಾಕೈತೆ ನಾಳೆ ಹಾಕೈತಿಲ್ಲ, ಸೊ ಹಾಗೆ ಆಗ್ತದೆ. ಇದು ಮೇಜರ್ ಅರ್ಕನ ಬಂದವು, ಮೈನರ್ ಅಲ್ಲ. ಸೊ ನಿಮ್ಮನ್ನ ವ್ಯಕ್ತಿತ್ವ ಏನಿದೆಲ್ಲ, ನಿಮ್ಮ ವ್ಯಕ್ತಿತ್ವ ಭಾಳ ಅಂದರೆ ಸ್ಟ್ರಾಂಗ್ ಐತದೆ. ಆದರೆ ನಿಮ್ಮ ಸುತ್ತಮುತ್ತಿದ ಜನ ಅಥವಾ ನಿಮ್ಮ ಮನೆ ಒಳಗೆ ನಿಮ್ನ ಏನು ಮಾಡ್ಯಾರ ಅಂದ್ರೆ ಬಂಧಿಸ್ಬಿಟ್ಟಾರ. ರೂಲ್ಸ್ ರೆಗ್ಯುಲರ್ ಎಮೋಷ್ನಲಿ ಬಂಧಿಸಿರ್ಬೋದು. ನೀ ಹಿಂಗೆ ಮಾಡಿದ್ರೆ ನಾವು ಇಲ್ಲಪ್ಪ, ನಾನು ಬಿಟ್ಟು ಹೋಗ್ಬಿಡ್ಬೇಕು, ನಮ್ಗೆ ಆಗಂಗಿಲ್ಲ. ಅದನ್ನು ನೀವು ಅವಾಗ ಹೋಲ್ಡ್ ಮಾಡ್ತೀರಿ, ಒಂದು ಹೆಜ್ಜೆ ಇಡಕ್ಕೆ ಹೆದರ್ತೀರಿ. ಸೊ ಆ ಟೈಪ್ ಇದ್ದರೂ ಹೊರಗೆ ಬರ್ತೀರಿ. ಇದನ್ನು ಕಂಡೀಷ್ನಂಗೆ ಯಾಕಿದೆ ನೋಡೋಣ. ನಿಮ್ಗೆ ನ್ಯಾಯ ಸಿಕ್ಕಿದ್ದಿಲ್ಲ ಇಷ್ಟು ದಿನ, ನಿಮ್ಗೆ ನ್ಯಾಯ ಸಿಗ್ತಿದ್ದಿಲ್ಲ. ಏನು ಮಾಡ್ತಿಲ್ಲ ಅಂದ್ರೆ ನಿಮ್ಗೆ ಅನ್ಯಾಯ ಮಾಡ್ತಿದ್ರು ಜನ, ಅದರಿಂದ ಹೊರಗೆ ಬರ್ತಿದ್ದೀರಿ ನೀವು. ಓಕೆ, ದಿಸ್ ಈಸ್ ಆಲ್ಸೋ ಮೇಜರ್ ಅರ್ಕನ. ನಿಮ್ಮ ಬರ್ಡನ್ಸಿಂದ ನಿಮ್ದು ರೆಸ್ಪಾನ್ಸಿಬಿಲಿಟೀಸ್, ನಿಮ್ಮದು ಜವಾಬ್ದಾರಿಗಳು ನೀವೇ ತೊಗೊತಿದ್ರಿ. ಅವ್ರು ಎದುರಿಗಿರೋರು ಏನಾರ ಮಾಡಲಿ ನೀವೇ ತೊಗೊತಿದ್ರಿ. ಹ್ಞೂ ನಂದು ನಾನು ಮಾಡ್ತೀನಿ ಅಂತಂದು. ಯಾವುದಾದ್ರೂ ನಿಮ್ಮದು ಸಿಚುವೇಶನ್ ಏನಾದರೂ ಇರ್ಬೋದು, ಅದರಿಂದ ನೀವು ಹೊರಗೆ ಬರ್ತಿದ್ದೀರಿ, ನಿಮಗೆ ನೀವು ಸುಧಾರಿಸ್ಕೊತಿದ್ದೀರಿ. ಇದು ಕೆಲವೊಬ್ರು ಎನರ್ಜಿ. ಕೆಲವೊಬ್ರು ಜೀವನಕ್ಕೆ ಹಿಂಗೆ ಬರ್ತಾಯಿದೆ. ಕೆಲವೊಬ್ರಿಗೆ ಮದುವೆ ಆಗಿಲ್ಲ, ನಮ್ಗೆ ಯಾರು ನಮ್ಮ ಪಾರ್ಟ್ನರ್ ಸಿಕ್ಕಿಲ್ಲ, ನಮ್ಮ ಕಮಿಟ್ಮೆಂಟ್ ಸಿಕ್ಕಿಲ್ಲ, ಹಂಗೆ ಏನಾರ ಇದ್ರೆ ನಿಮ್ಗೆ ಅದು ಬರ್ತಾಯಿದೆ. ಓಕೆ, ಓನ್ಲಿ ನಾಟ್ ಅದು ಒಂದೇ ಇರೋಂಗಿಲ್ಲ. ಅದ್ರಾಗ ನಿಮ್ಗೆ ಯಾರು ಬಿಸ್ನೆಸ್ಸಿಗೆ ಪಾರ್ಟ್ನರ್ಸ್ ಬೇಕಾಗಿದ್ರೆ, ನನಗೆ ಯಾರು ಹೆಲ್ಪ್ ಮಾಡೋಕ್ಕೆ ಬೇಕಾಗಿದ್ರೆ, ನಮ್ಗೆ ಹಂಗಿದ್ರೆ ಅಂತಾರೆ ಯಾರಾದರೂ ನಿಮ್ಮ ಜೀವನಕ್ಕೆ ಒಬ್ರು ಹೆಲ್ಪ್ ಆಗೋ ಅಂತಾರೆ ನಿಮ್ಮ ಜೀವನಕ್ಕೆ ಬರ್ತದೆ. ವಿದಿನ್ 6 ವೀಕ್ಸ್, 6 ವಾರ ಅಥವಾ ಇಲ್ಲಾಂದ್ರೆ 6 ತಿಂಗಳು. ದಿಸ್ ಎಲ್ಲ ಮೇಜರ್ ಅರ್ಕನ ಬರ್ತದೆ ಅಂದರೆ, ಸೊ 100% ನಿಮ್ಮ ಚೇಂಜಸ್ ಆಗೇ ಆಗ್ತಾವೆ ಜೀವನದಾಗ. ಸ್ವಲ್ಪ ಆಗ ಪೇಷನ್ಸಿಂದ ಇದ್ಬಿಡ್ರಿ.
ಓಕೆ. ದಿಸ್ ಕಾರ್ಡ್ ಎರಡು ಇದು ಒಂದೇ ಥರ ಅದಾವೆ ಕಾರ್ಡ್ಗಳು. ನಿಮ್ದು ಏನಾದರೂ ನಿಮ್ದು ನೋವುಗಳಿದ್ದು ಬಂದ್ರೆ ನೀವು ಹೀಲಿಂಗ್ ಎನರ್ಜಿಗೆ ಬರ್ತೀರಿ, ಅಂದರೆ ಹೀಲ್ ಆಗ್ತೀರಿ. ನಿಮ್ಮನ್ನು ನೀವು ಅಂದರೆ ನೀವು ಅದರಿಂದ ಹೊರಗೆ ಬರ್ತೀರಿ, ನೋವಿಂದ ಹೊರಗೆ ಬರ್ತೀರಿ. ಮತ್ತು ನಿಮ್ಮ ವ್ಯಕ್ತಿತ್ವ ಏನೈತಲ್ಲ ಅಂದ್ರೆ ಎಂಥ ಕಷ್ಟ ಬಂದ್ರೂ ನಿಮ್ಗೆ ಹೆಲ್ಪಿಗೆ ಒಬ್ಬರು ಸಿಗ್ತಾರೆ. ನಿಮ್ದು ಏನು ಕಷ್ಟಗಳಿದ್ವಲ್ಲ ಅದಕ್ಕೊಂದು ಪರಿಹಾರ ಸಿಗ್ತದೆ. ನಿಮ್ಮ ಜೀವನದ ಇಲ್ಲಿ ರಿಲೇಷನ್ಶಿಪ್ ಕಾರ್ಡ್ ಇದೆ. ನಿಮ್ಮ ಜೀವನದ ಯಾರು ನಮ್ಮ ಬೇಡ ಅಂತ ಹೋಗಿರ್ತಾರಲ್ಲ ದೂರಿಂದ ವ್ಯಕ್ತಿ, ಅವರು ವಾಪಸ್ ನಿಮಗೆ ಬರ್ತಾ ಇದ್ದಾರೆ. ವಿದಿನ್ ಹೇಳಿದ್ನಲ್ಲ 6 ವೀಕ್ಸ್ ಅಥವಾ 6 ಮಂತ್ಸ್ ಒಳಗೆ ನ್ಯೂ ವಿಷನ್. ಆಮೇಲೆ ಕೆಲವೊಬ್ರು ಏನಂದ್ರೆ ಇದ್ರಾಗ ನೀವು ಜೀವನಾನ ಹೊಸ ವಿಷನ್ ಒಳಗೆ ನೋಡೋಕೆ ಸ್ಟಾರ್ಟ್ ಮಾಡ್ತೀರಿ. ನಿಮ್ಮದು ಬಿಸ್ನೆಸ್ ಒಳಗೆ ನಿಮ್ದು ಇಲ್ಲ ಇಷ್ಟು ದಿನ ಏನು ನೀವು ಒಂದೇ ಥರ ಹೊಂಟಿದ್ರಿ ಅಂತಂದ್ರೆ ಅದನ್ನು ಬೇರೆ ದೃಷ್ಟಿಯಿಂದ ನೋಡೋಕೆ ಸ್ಟಾರ್ಟ್ ಮಾಡ್ತೀರಿ. ಹೊಸ ಹೊಸ ಐಡಿಯಾಸ್ ತೊಗೊಂಬರ್ತೀರಿ ಅದ್ರೊಳಗೆ. ನಿಮ್ಮ ರಿಲೇಷನ್ಶಿಪ್ ಇತ್ತಂದ್ರೆ ಅದು ಯಾಕೋ ನಮ್ಮ ರಿಲೇಷನ್ಶಿಪ್ ಸರಿ ಹೊಂಟಿಲ್ಲಲ್ರಿ ಯಾಕೋ ಅಂತಂದ್ರೆ ಅವಾಗ ನಿಮ್ಗೊಂದು ಹೊಸ ಐಡಿಯಾ ಬರ್ತದೆ. ನಾನು ಅಂದರೆ ಅದನ್ನೇನು ಹೊಸ ದೃಷ್ಟಿಕೋನದಿಂದ ನಿಮ್ದು ಅಂದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ಕೆ ದೃಷ್ಟಿಕೋನ ಚೇಂಜ್ ಮಾಡ್ಕೊತೀರಿ. ಅಂದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಿ ನೀವು. ನಾ ಹೇಳಿದ ಮಾತು ಎದುರಿಗಿರೋ ವ್ಯಕ್ತಿ ಕೇಳಕತ್ತಿಲ್ಲ ಅಂದ್ರೆ ನೀವು ಬರೀ ನಿಮ್ದು ಅನ್ಕೊತೀರಿ. ಇಲ್ಲ ಅವ್ರ ಜಗದೊಳಗೆ ನೀವು ನಿಂತು ಅವಾಗ ನೀವು ಏನು ಅನಿಸುತ್ತೆ ನಿಮ್ಗೆ ಗೊತ್ತಾಗ್ತದೆ. ಅವಾಗ ಅಂಡರ್ಸ್ಟ್ಯಾಂಡಿಂಗ್ ಬಂತಂದಾಗ ನಿಮ್ಗೆ ಹೊಸ ದೃಷ್ಟಿಕೋನದಿಂದ ನಿಮ್ಮದು ಎಲ್ಲ ಜೀವನನ ಅಂದರೆ ನಿಮ್ಮ ಜೀವನದ ಯಾವುದೇ ನಿಮ್ಮ ಪರಿಸ್ಥಿತಿಗಳಿರಲಿ ಓದಾಕೆ ನಮ್ಮ ಮಕ್ಳದ್ದು ಕೇಳ್ತಾರೆ. ಕೆಲವೊಬ್ರು ಮಕ್ಕಳಿಗೆ ಓದಾಕತ್ತಿಲ್ಲ, ಅವರು ಯಾಕೋ ಓದಿದ್ದೆಲ್ಲ ತಲೆಗೆ ಹೋಗ್ತಾ ಇಲ್ಲ ಅಂದ್ಕೊಂಡ್ರೆ ಓದೋದು ಸ್ಟೈಲ್ ಅಥವಾ ಓದೋದು ಒಂದು ಮೆಥಡ್ ಇರ್ತದಲ್ಲ ಅದನ್ನು ಅವ್ರು ಚೇಂಜ್ ಮಾಡ್ಕೊಳೋ ಸಾಧ್ಯತೆಗಳಿದಾವೆ. ಆವಾಗ ಅವರಿಗೆ ರಿಸೆಪ್ಟಿವ್ ಮೋಡಿಗೆ ಹೋಗ್ತಾರೆ. ಓಕೆ. ಬಟ್ ಎಲ್ಲ ಮೇಜರ್ ಅರ್ಕನ ಬಂದವು. ಎಲ್ಲರೂ ಅಂದರೆ ಎಷ್ಟು ಮೋಸ್ಟ್ ಆಫ್ ಎಲ್ಲರಿಗೂ ಚಲೋನ ಬಂದವು. ಅಂದರೆ ಎಲ್ಲ ಜನರಲ್ ರೀಡಿಂಗ್ ಅಲ್ಲ ಇದು. ನೀವು ಹೊಸ ಬಿಗ್ನಿಂಗ್ ಮಾಡೋಕೆ ನೀವೇನೋ ಇದ್ದಿದ್ದಿಲ್ಲ ಅಂತಂದ್ರೆ ಮಕ್ಳ ವಿಷಯಕ್ಕೆ ಹೇಳ್ದಂಗೆ ಅದ ಬಂದಿದ್ದು ಕಾರ್ಡ್. ಓಕೆ. ನಿಮ್ದು ಹೊಸ ಬಿಗ್ನಿಂಗ್ ಮಾಡೋಕೆ ನೀವು ಹೊಸದೊಂದು ಏನಾರ ಸ್ಟಾರ್ಟ್ ಮಾಡಬೇಕು, ಹೊಸದೊಂದು ಹೆಜ್ಜೆ ಇಡಬೇಕು ನಮ್ಮ ಮುಂದಂದ್ರೆ ಅಳಗ್ತಿದ್ರಿ ಅನಿಸ್ತಿದ್ರಿ ಅಂದ್ರೆ ಇಲ್ಲ ಅದನ್ನು ಹೊಸದಾಗಿ ನಾ ಹೊಸ ಹೆಜ್ಜೆ ಇಡ್ತೀನಿ ಜೀವನಕ್ಕೆ ಅಂತಂದು ಧೈರ್ಯ ಮಾಡಿ ಹೊರಗೆ ಕಾಲಿಡ್ತೀರಿ. ನಿಮಗೆ ಮನಸ್ಸಿಗೆ ನೋವಾಗಿದೆ ಅಂತವೋ ಅಥವಾ ನಿಮ್ಗೆ ಬೇಡ ನಾನು ಧೈರ್ಯ ಇಲ್ಲ ನಾನು ಇದನ್ನು ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಒಂದು ಸಣ್ಣ ಹೇಳ್ತೀನಿ. ನನಗೆ ಸ್ವಿಮ್ಮಿಂಗ್ ನಾನು ಈಜಾಡೋದು ಕಲಿಬೇಕು ಅಂತ ಹೇಳ್ತೀರಿ. ಈಜಾಡ್ಕೊಂಡು ನಾನು ನೀರೊಳಗೆ ಇಳಿಯಾಗ್ತಾ ಇರಲ್ಲ, ನೀರೊಳಗೆ ಹೆದ್ರಿ ಓಡಿ ಹೋಗ್ತಿದ್ರಿ ಅಂದ್ರೆ ಈಗೇನು ಮಾಡ್ತೀರಿ ಅಂದ್ರೆ ಇದ್ರೊಳಗೆ ವಾಪಸ್ ಬರ್ತೀರಿ. ಇಲ್ಲ ನಾನು ಮಾಡೇ ನೋಡಂತಡಿ ಏನಾಯ್ತದೆ ನೀರೊಳಗೆ ಅಷ್ಟು ಎಲ್ಲರೂ ಹೇಳ್ತಾರೆ ಅಂದಮೇಲೆ ನಾನು ಒಂದು ಟ್ರೈ ಮಾಡ್ತೀನಿ. ಸೊ ನನಗೆ ನೀರೊಳಗೆ ಹಂಗೆ ಹೇಳೋಕ್ಕಾಗಲ್ಲ. ಓಕೆ ಒಂದು ಟ್ಯೂಬ್ ಟೈರ್ ಏನೋ ಹಾಕ್ಕೊಂಡು ಇಳಿತೀನಲ್ಲ ಧೈರ್ಯ ಮಾಡಿ ಹಿಂಗೆ ಹೊಸ ವರ್ಷನ್ ನೋಡೋದಿದ್ದು. ಎಕ್ಸಾಂಪಲ್ ಹೇಳಿದ್ದು ನಾನು ಸಣ್ಣದು. ಹಿಂಗೆ ಜೀವನೊಳಗೆ ನಾವೇನು ಹೆದ್ರಿ ವಾಪಸ್ ಹೊಂಟಿದ್ವಲ್ಲ ಬೇಜಾರಾತ ನನಗೆ ಆಗಂಗಿಲ್ಲ ನೋವಾಗೈತಿ ಅದನ್ನು ತಿರುಗಿ ನೋಡೋಕೆ ಒಲ್ಲೆ ಅಂದ್ರೆ ನೀವು ಆ ದೃಷ್ಟಿಕೋನನ ನೀವು ಬೇರೆ ಥರ ನೋಡಿ ಅದನ್ನ ಹೀಲಪ್ಪಾಗಿ ಇದು ಕಾರ್ಡ್ ತೋರಿಸ್ಬೇಕು ನಿಮ್ಗೆ. ಇಲ್ಲಿ ಒಂದು ವ್ಯಕ್ತಿ ಅದಾನ ಇಲ್ಲಿ ನೋಡ್ರಿ ಹಿಂಗೆ ಬಗ್ಗಿ ನಿಂತಾನ ಅಂದ್ರೆ ಬಗ್ಗಿ ನಿಂತಾನು ಎದ್ದು ನಿಂತ ಅಂತ ಅರ್ಥ ಇದು ಕಾಣ್ತಾ ಇದೆ ಅನ್ಕೊತೀನಿ. ಬಗ್ಗಿ ನಿಂತಾನು ನನಗೆ ಆಗಲ್ಲ ಅಂತ ಹಿಂಗೆ ನನಗೆ ಆಗಂಗಿಲ್ಲ ಅಂತ ಪೂರ ಬಗ್ಗಿ ಹೋದನು ಏನು ಮಾಡ್ತಾನೆ ಪೂರ ಎದ್ದು ನಿಂತು ಮತ್ತು ಹೊಸ ಜೀವನ ಮಾಡ್ತಾನಲ್ಲಿ. ಅಲ್ಲಿ ನೋಡ್ರಿ ಎಷ್ಟು ಬೆಳಕಿದೆ ಹೌದಾ. ಹಂಗೆ ನಿಮ್ಮದು ಚೇಂಜಸ್ ಬರ್ತಾ ಇದ್ದಾವೆ. ಏಂಜಲ್ಸ್ ನಿಮಗೆ ಏನು ಹೇಳ್ತಾರಂತ ನೋಡ್ತೀನಿ. ಸೊ ಬಿ ರೆಡಿ. ನಿಮ್ದು ಯಾವ್ಯಾವ ಅಂದ್ರೆ ನಿಮ್ದು ಜೀವನದೊಳಗೆ ಏನೇನೈತಲ್ಲ ಸಿಚುವೇಶನ್ಸ್ ಆ ಸಿಚುವೇಶನ್ಗೆ ಇದನ್ನು ನೀವು ಕಂಪೇರ್ ಮಾಡ್ಕೊಳ್ರಿ. ಇಂಥ ಚೇಂಜಸ್ ಬರೋ ಮುಂದೆ ನೀವು ಹೆಂಗಿರಬೇಕು ಅಂತ. ಟೇಕ್ ಸಮ್ ಕ್ವೈಟ್ ಟೈಮ್ ಅಲೋನ್ ಟು ರೆಸ್ಟ್ ಮೆಡಿಟೇಟ್ ಆ್ಯಂಡ್ ಕಂಪ್ಲೀಟ್. ಈ ಟೈಮ್ ನಿಮ್ಮ ಚೇಂಜಸ್ ಆಗೋ ಟೈಮಿಂಗ್ ಇದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಬಂದಿದೆ. ಬಟರ್ಫ್ಲೈ ಐತಲ್ಲ ಚಿಟ್ಟೆ ಅದು ನೋಡಿರಿ ಒಂದು ಕುಕ್ಕುನೊಳಗೆ ಇರ್ತೈತಿ. ಒಂದು ಅದರಿಂದ ಹೊರಗೆ ಬರ್ಬೇಕಂದ್ರೆ ಎಷ್ಟು ಕಷ್ಟ ಸಮಾಧಾನಲಿದ್ದು ಆಮೇಲೆ ಹೊರಗೆ ಬಟರ್ಫ್ಲೈ ಆಗಿ ಬರ್ತದೆ ಅದು ಹೌದಾ ಚಿಟ್ಟೆ ಆಗಿ ಬರ್ತದೆ. ಹಂಗೆ ನೀವು ಸ್ವಲ್ಪ ಸುಮ್ಮನೆ ಇದ್ಬಿಡ್ರಿ. ನಿಮ್ಗೆ ಮೆಡಿಟೇಷನ್ ಮಾಡಿರಿ, ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ರಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳಂಗೆ ನೋಡಿರಿ ಅಂತ. ಇದು ಏನು ಟ್ರಾನ್ಸ್ಫಾರ್ಮೇಷನ್ ಐತಲ್ಲ ಇದು ಈಸಿ ಇರೋಂಗಿಲ್ಲ. ಭಾಳ ಕಷ್ಟಪಟ್ಟು ಬಂದಿರ್ತೀರಿ. ಇದಕ್ಕೆ ಇಷ್ಟು ಚಲೋ ಕಾರ್ಡ್ಸ್ ಬರ್ಬೇಕಂದ್ರೆ ನೀವಿಂದ ಭಾಳ ಕಷ್ಟಪಟ್ಟು ಬಂದಿರ್ತೀರಿ, ನೋವು ಅನ್ಭವಿಸಿರ್ತೀರಿ, ಕಷ್ಟ ಅನ್ಭವಿಸಿರ್ತೀರಿ. ಈಗ ಇವೆಲ್ಲ ಚೇಂಜಸ್ ಆಗ್ತದೆ ಅಂದಾಗ ಏನು ಮಾಡ್ಬೇಕು ಅದಕ್ಕೆ ಟೈಮ್ ಕೊಡ್ಬೇಕು, ಸ್ವಲ್ಪ ಸುಮ್ಮನೆ ಇದ್ಬಿಡ್ಬೇಕು. ಅಲ್ಲಿ ಏನು ಚೇಂಜಸ್ ಆಗ್ತದೆ ಆಗೋದೆಲ್ಲ ನಿಮ್ಮ ಒಳ್ಳೇದಕ್ಕೆ ಆಗ್ತದೆ ಹೌದಾ. ಸೊ ಮೆಡಿಟೇಷನ್ ಮಾಡಿರಿ, ಇಂಪಾರ್ಟೆಂಟ್ ಮೆಡಿಟೇಷನ್ ಮಾಡಿರಿ. ಯು ಆರ್ ಮ್ಯಾಜಿಕಲ್ ಪರ್ಸನ್ ಹೂ ಕ್ಯಾನ್ ಮ್ಯಾನಿಫೆಸ್ಟ್ ಯುವರ್ ಕ್ಲಿಯರ್ ಇಂಟೆನ್ಷನ್ಸ್ ಇಂಟು ರಿಯಾಲಿಟಿ. ನೀವು ನಿಮ್ಮೊಳಗೆ ನಿಮ್ದು ಏನು ಬೇಕು ಅನ್ನೋದೈತಲ್ಲ ಅದನ್ನು ಪಡ್ಕೊಳೋ ಶಕ್ತಿ ಐತಿ. ನಿಮ್ಗೆ ಏನು ಬೇಕು ಅಂತ ಗೊತ್ತೈತಿ. ಸೊ ಮೆಡಿಟೇಟ್ ಮಾಡಿರಿ, ನಿಮ್ಗೆ ಅದಕ್ಕೆ ಆನ್ಸರ್ ಸಿಗ್ತಾವೆ.
ಹಾನರ್ ದ ಸೈಕಲ್ಸ್ ಆಫ್ ಯುವರ್ ಬಾಡಿ ಎನರ್ಜಿ ಲೆವೆಲ್ ಆ್ಯಂಡ್ ಎಮೋಷನ್ಸ್. ಈಗ ಏನು ಚೇಂಜಸ್ ಆಗ್ತದವಲ್ಲ ನಿಮ್ಮ ಸುತ್ತಮುತ್ತ, ನಿಮ್ಮ ಬಾಡಿ ಒಳಗೆ, ನಿಮ್ಮ ಮನಸ್ಸೊಳಗೆ, ನಿಮ್ಮ ಮೈಂಡ್ ಒಳಗೆ, ಅವನ್ನೆಲ್ಲಕ್ಕೂ ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ರಿ. ಆ ಚೇಂಜಸ್ ನೀವು ಒಪ್ಕೊಂಡ್ರೆ ನಿಮ್ದು ಎಲ್ಲನೂ ಸಕ್ಸಸ್ ಇದೆ ಜೀವನದಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ರಿ. ಹಾಂ, ಹಾಕಿದ್ದೆ ಡೈಲಿ ರೀಡಿಂಗ್ಸ್ ಇರ್ತಾವಲ್ಲ ಅವ್ನು ಕಂಪಲ್ಸರಿ ನೋಡಿರಿ. ಅಂದ್ರೆ ನಿಮಗೆ ನಿಮ್ಮ ಎನರ್ಜಿ ಏನು ಗೊತ್ತಾಗ್ತೈತಿ, ನಿಮ್ಮ ಜೀವನಕ್ಕೊಂದು ಏನಾದರೂ ಒಂದು ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.